ನೋಡಿ, ನಿನ್ನೆ ಮೆಣಸು ಹಾಕಿಟ್ಟಿದ್ದೆ ಅಲ್ಲ ನಾನು ಹುಳಿ ಮಜ್ಜಿಗೆಯಲ್ಲಿ, ಈಗ ಒಣಗಲಿಕ್ಕೆ ಹಾಕಿದ್ದೀನಿ. ವಾವ್, ಜೋರು ಮಳೆ ಬರ್ತಾ ಉಂಟು. ವಿಟಮಿನ್ ಸೊಪ್ಪು ಉಂಟಲ್ಲ ಅದರದ್ದು ಕಾಯಿ, ಅದು ಹಣ್ಣು ಕೂಡ ಆಗಿದೆ. ಇದನ್ನು ತಿನ್ಲಿಕ್ಕೆ ಆಗ್ತದಾ? ಎಂತ ಮಾಡೋದು ಕಜ್ಜು? ಸಿಕ್ಕಿದ ಬಳ್ಳಿಯೆಲ್ಲ ನುಂಗೆಲ್ಲ ಎಳ್ದಾಕ್ಲಿಕ್ಕೆ ಶುರು ಮಾಡ್ತದೆ. ನೀರು ಕುಡಿಲಿಕ್ಕೆ ಬಂದದ, ಕೊಂಡಾಟ ಮಾಡಲಿಕ್ಕೆ ಬಂದದಂತ ಗೊತ್ತಾ. ಟಿಂಕಿ ಹಾಯ್ ಎಲ್ರಿಗೂ ಕೂಡ ಗುಡ್ ಮಾರ್ನಿಂಗ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾ ಕೃಷ್ಣ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲು ಸರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಹಾಯ್, ಗುಡ್ ಮಾರ್ನಿಂಗ್. ಎಂತ ಮಾಡೋದು ಕಜ್ಜು? ಸಿಕ್ಕಿದ ಬಳ್ಳಿಯೆಲ್ಲ ನುಂಗ್ತಿದ್ದಾನೆ ಕಜ್ಜು. ಗುಡ್ ಮಾರ್ನಿಂಗ್ ಕಜ್ಜು. ಗುಳ್ಗು ಗುಳ್ಗು ಗುರು 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 ಮಾಡ್ತಿದ್ದಾನೆ. ಗುಳಿ ಮುಟ್ಟಿದ್ರೆ ನೋಡಿ ಎಲ್ಲಿ ಹೋಗ್ತದೆ ಒಂದು ಸೊಂಟ ಅಂತ. ಫೆಬ್ರವರಿ 22ಕ್ಕೆ ಯಾರೆಲ್ಲ ಬರ್ತಾರೆ ಉಂಟು, ನಿಮಗೆಲ್ಲರೂ ಕೂಡ ವಿಶ್ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಫೆಬ್ರವರಿ 22ಕ್ಕೆ ಯಾರೆಲ್ಲ ಬರ್ತಾರೆ ಉಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ನಂಗೊಂದು ಅಭ್ಯಾಸ ಆಯಿತಾ, ತೋಟಕ್ಕೆಲ್ಲಾದ್ರೂ ಹೋಗ್ಲಿಕ್ಕೆ ಉಂಟು ಅಂತಾಗುವಾಗ ಒಂದು ಇದನ್ನು ಮುರಿದು ತಿನ್ಕೊಂಡು ಹೋಗೋದು. ಚಿಕ್ಕ ಇರುವಾಗಿಂದ ಇದೊಂದು ಅಭ್ಯಾಸ. ನಿಮಗೆ ಯಾರಿಗಾದರೂ ಉಂಟಾ ಅಂತ ಹೇಳಿ ಕಮೆಂಟಲ್ಲಿ. ಇವನಂತ ಇವತ್ತು ಬೆನ್ನು ಬಿಡ್ತಿಲ್ಲ, ಒಟ್ಟಿಗೆ ಎಲ್ಲ ಕಡೆ ಬರ್ತಾನೆ ಇದೆ ನನ್ನೊಟ್ಟಿಗೆ ಕಜ್ಜು. ಹಾಯ್ ನಂದಿ. ಹಾಯ್, ನೀನು ಮಲಗಲಿಲ್ಲ ಅಂತ ನನಗೆ ಗೊತ್ತುಂಟು. ಆ್ಯಕ್ಟ್ ಮಾಡೋದಲ್ಲ ನೀನು ನಂದಿ. ಹಾಯ್ ಹಾಯ್, ಸಾಕು ಮಲಗಿನ ನಂದಿ. ಹಾವು ಮಾಡ್ತೇಗೆ ನಂದಿ. ನೋಡಿ, ನಿನ್ನೆ ಮೆಣಸು ಹಾಕಿಟ್ಟಿದ್ದೆ ಅಲ್ಲ ನಾನು ಹುಳಿ ಮಜ್ಜಿಗೆಯಲ್ಲಿ, ಈಗ ಒಣಗಲಿಕ್ಕೆ ಹಾಕಿದ್ದೀನಿ. ಇದು ನಿನ್ನೆ ಒಂದು ಸ್ವಲ್ಪ ತೊಳೆದು ಒಣಗಿಸ್ಲಿಕ್ಕೆ ಹಾಕಿ, ಈಗ ಒಂದು 10 ಗಂಟೆ ಮೇಲೆ ನಾನು ಇದನ್ನು ಈಗ ಇಲ್ಲಿ ಒಣಗಿಸ್ಲಿಕ್ಕೆ ಹಾಕಿದ್ದು. 4 ದಿವಸದಲ್ಲಿ ಒಣಗ್ಬೋದಲ್ವ ಇದು? ನೋಡುವ ಹೇಗಾಗ್ತಂತ. ಇದುಂಟಲ್ಲ ಮೆಣಸು ದೊಡ್ಡದು, ಇದನ್ನು ಹೀಗೆ ಒಂದು ಅರ್ಧ ತಿಂದೆ ಹಸಿ. ಅಂದರೆ ಈಗ ಒಣಗಿನ ಮುಂಚೆನೇ ಅದು ಚೆಂದ ಉಪ್ಪೆಲ್ಲ ಎಳ್ಕೊಂಡು ಹುಳಿ ಉಂಟು ತಿನ್ನಲಿಕ್ಕೆ. ಹೀಗೆ ಉಂಟಲ್ಲ, ಸಂಜೆ ಆಗುವಾಗ ನೋಡುವ ಹೇಗೆ ಉಂಟು. ಅಂದರೆ ಇದು ನೋಡಿ ಒಂಥರ ಕಲರ್ ಗ್ರೀನ್ ಹೋಗ್ತದೆ, ಎಲ್ಲೋ ಥರ ಆಗ್ತಾ ಬರ್ತದೆ ನೋಡಿ. ಬೆಳಗಿದ ಕೆಲಸ ಎಲ್ಲ ಮುಗಿಸಿ, ಬಟ್ಟೆ ವಾಶ್ ಇತ್ತು, ಪಾತ್ರೆ ವಾಶ್ ಇತ್ತು, ಸುಮಾರು ಇತ್ತು ಕೆಲಸ. ಅದೆಲ್ಲ ಮುಗಿಸಿ ಈಗ ದನಗಳ ಹತ್ರ ಬಂದೆ. ಅವರನ್ನೊಮ್ಮೆ ಬದಲಿಸಿ ಬಂದಿದ್ದೆ ನಾನು ಬಜಾರಿಗೆ ಹೋಗಿದ್ದಾಗ. ಹಾಗೆ ಈಗ ಒಮ್ಮೆ ಬದಲಿಸುವ ಅಂತ. ಒಬ್ಬಳನ್ನು ಬಿಡೋದು ನಾನು ಡೈಲಿ, ಒಬ್ಬಳನ್ನು ಕಟ್ಟೋದು. ಇಬ್ಬರು ಸಹ ಬಿಟ್ಟರೆ ಹೇಗೆ ಗೊತ್ತು ಅಂತ ಇಬ್ಬರು ಪ್ಲ್ಯಾನ್ ಮಾಡಿ ಎಲ್ಲಿಯಾದರೂ ಹೋಗ್ತಾರೆ ನನಗೆ ಕಾಣದ ಹಾಗೆ. ಅದಕ್ಕೋಸ್ಕರ ಇನ್ನೊಬ್ಬಳಾದರೂ ಇವಳ ಹತ್ರ ಎಲ್ಲಾದರೂ ಮೇಯ್ತಾ ಇರ್ತಾಳೆ. ಈಗ ಕರ್ಕೊಂಡು ಹೋಗುವ, ಒಬ್ಬಳನ್ನು ಬದಲಿಸಬೇಕು ನನಗೀಗ. ಇಲ್ಲೇ ಇದ್ದಾಳೆ ನೋಡಿ. ಮರ ನೋಡಿ ಅಂತೆ, ಇದರದ್ದು ಮರ ಉಂಟಲ್ಲ, ಇದು ಮರ ಅಲ್ಲ, ಇದಕ್ಕೆ ಬಳ್ಳಿ ಕವರದ್ದು. ಹೀಗೆ ಬಳ್ಳಿ ಕವರಾಗಿ ಅದು ಫುಲ್ ಮರ ಯಾವುದು ಅಂತ ಹೇಳಿ ಗೊತ್ತಾಗೋದಿಲ್ಲ. ಅಷ್ಟು ಸಹ ಇದು ಎಲೆಯೆಲ್ಲ ಉಂಟಲ್ಲ, ಇದು ಈ ಬಳ್ಳಿದೆ. ಮರವನ್ನು ಲಾಸ್ಟಿಗೆ ಸಾಯಿಸ್ತದೆ ಈ ಬಳ್ಳಿ, ಅಷ್ಟು ಡೇಂಜರ್ ಈ ಬಳ್ಳಿ ನೋಡಿ ಅಂತೆ. ಇಲ್ಲಿ ಕಾಣೋದು ಮರ, ಮಾವಿನ ಮರ ಉಂಟು. ಇದರಲ್ಲಿ ಪೂರ್ತಿ ಹೂ ಹೋಗಿತ್ತಾಯ್ತಾ, ಕೆಳಗೆಲ್ಲ ಮೇಲೆಗೆಲ್ಲೆಲ್ಲ ಕೂಡ. ಅದರದೀಗ ಮಿಡಿ ಬಿಡಲಿಕ್ಕೆ ಶುರುವಾಗಿದೆ ನೋಡಿ ಅಂತೆ. ಇಷ್ಟು ಮಿಡಿ ಸಿಕ್ಕಿತು, ಅಂದರೆ ಇಷ್ಟಿಷ್ಟು ದೊಡ್ಡದಾಗಿದೆ. ಸುಮಾರು ಮಿಡಿ ಉಂಟು. ಮುಂಚೆ ಶಾಲೆಗೆ ಹೋಗುವಾಗ ಇದನ್ನು ಬ್ಯಾಗಲ್ಲಿ ಹಾಕ್ಕೊಂಡು ಹೋಗ್ತಿದ್ವಿ. ಉಪ್ಪು ಒಬ್ಬರು ತಗೊಂಡು ಬರ್ತಿದ್ರು, ಖಾರ ಪುಡಿ ಹಾಗೆ ಮಿಕ್ಸ್ ಮಾಡಿ ತಿಂತಿದ್ವಿ. ಬ್ಯಾಗಲ್ಲಿ ಪೂರ್ತಿ ಇದೇ ಇರ್ತಿತ್ತು ಇದರ ಸೀಸನಲ್ಲಿ. ಇನ್ನೂ ಸಹ ಸ್ವಲ್ಪ ದೊಡ್ಡದಾಗ್ತದೆ. ಆ ಟೈಮಲ್ಲಿ ಸುಮಾರು ಬೀಳ್ತದೆ, ಅಂದರೆ ಇನ್ನು ಮಂಗಗಳೆಲ್ಲ ಎಳ್ದಾಕ್ಲಿಕ್ಕೆ ಶುರು ಮಾಡ್ತದೆ.
ನೀರು ಕುಡಿಲಿಕ್ಕೆ ಬಂದದ ಕೊಂಡಾಟ ಮಾಡಲಿಕ್ಕೆ ಬಂದದಂತ ಗೊತ್ತಾಗೋದಿಲ್ಲ ನನಗೆ. ಹೊತ್ತಾಗ್ತಾ ಉಂಟು. ನಾನು ಒಂದು ಸುತ್ತಾಗಿ ಬಂದೆ, ಇವರು ಓಡಿ ಬಂದದ್ದು ನೋಡಿ. ಗೈಸ್ ಎಂತ ಗೊತ್ತುಂಟಾ, ಇವತ್ತು ಬೆಳಿಗ್ಗೆ ಪಂಪ್ ಸ್ಟಾರ್ಟ್ ಮಾಡಲಿಕ್ಕೆ ಇವ್ರು ಬಂದಿದ್ದು. ನಮ್ಮದು ಹೊಳೆದು ಪಂಪ್ ಉಂಟಲ್ಲ, ಅದು ನೀರು ಎಳಿತಿಲ್ಲ ಅಂಥೇಳಿ ಅವ್ರು ರಿಟರ್ನ್ ಬಂದರು. ನಾನು ಬಂದು ಒಂದು ಗುಜರಿ ಕೆಲಸ ಮಾಡಿದೆ. ಅದರದ್ದು ಎಂಥದ್ದಲ್ಲಿ ನೀರು ಹಾಕಲಿಕ್ಕೆ ಒಂದು ಪ್ಲೇಸ್ ಉಂಟು, ಅಲ್ಲಿ ನೀರು ಹಾಕಿ ಗಾಳಿ ಹಾಕಿ ಅಲ್ಲಿ ಪೈಪೆಲ್ಲ ಇತ್ತು. ಸುಮ್ಮನೆ ಒಂದು ಟ್ರೈ ಮಾಡಿದ್ದು, ಸ್ಪ್ರಿಂಕ್ಲರ್ ಹರಿತ ಉಂಟು. ನಾನು ಒಮ್ಮೆ ಯೋಚನೆ ಮಾಡಿದೆ, ನನಗೆ ನನ್ನ ಅಪ್ಪ ಉಂಟಲ್ಲ, ಈ ಹುಡುಗರು ಮಾಡೋ ಕೆಲಸ ಎಲ್ಲ ಕಲಿಸಿದ್ದಾರೆ. ಅಂದರೆ ಅಪ್ಪ ಮಾಡೋದನ್ನು ನೋಡಿದ್ದೇನಲ್ಲ, ಅವ್ರು ನೀರು ಹಾಕೋದು ಏನಾದರೂ ಒಂದು ಮಾಡೋದೆಲ್ಲ ನೋಡ್ತೇನಲ್ಲ, ಅದನ್ನೇ ಒಂದು ಥಾಟಲ್ಲಿ ಮಾಡಿದ್ದು. ಸ್ಪ್ರಿಂಕ್ಲರ್ ಹರಿತ ಉಂಟು ಅಂತ. ಇನ್ನೊಂದು 2 ಗಂಟೆ ಆದಮೇಲೆ ಯಾವಾಗಲೂ ಇಷ್ಟೊತ್ತಿಗೆ ಪಂಪ್ ನಿಲ್ಲಿಸಬೇಕು. ನಾನು ಬೆಳಿಗ್ಗೆ ಬೇಗ ಇವರೊಂದು 7:30 8 ಗಂಟೆಗೆ ಪಂಪ್ ಹಾಕಿದರೆ ನಾನು 11:30 ಇಲ್ಲ 12 ಗಂಟೆ ಒಳಗೆ ನಿಲ್ಲಿಸ್ತೇನೆ. ಇವತ್ತು ಈಗ ಸ್ಟಾರ್ಟ್ ಮಾಡೋವಾಗಲೇ 12 ಆಗಿದೆ. ಇನ್ನು ಊಟ ಆಗಿ ಬಂದು ನಿಲ್ಲಿಸೋದಾ ಎಂತಂದ ನೋಡುವ. ಆದರೆ ಸ್ಪ್ರಿಂಕ್ಲರ್ ಹರಿತಾ ಉಂಟು, ಅದೇ ಖುಷಿ ವಿಚಾರ ನನಗೆ. ನೋಡಿ, ಸ್ಪ್ರಿಂಕ್ಲರ್ ಹರಿತಾ ಉಂಟು. ಈಗ ಇದನ್ನು ವೀಡಿಯೋ ಮಾಡಿ ಗಣಿಗೆ ಕಳಿಸಬೇಕು. ನಾನು ಗುಜರಿ ಕೆಲಸ ಮಾಡೋಗೊಮ್ಮೆ ಯೋಚನೆ ಮಾಡಿದೆ, ನನಗೆ ಈ ಅಪ್ಪ ಏನೆಲ್ಲ ಕಲಿಸಿದಾರಲ್ಲ ಅಂತ. ಕಲಿಸಿದ್ದಾರೆ ಅನ್ನೋಕ್ಕಿಂತ ನಾನು ನೋಡಿದ್ದೇನೆ ಅವರು ಮಾಡೋದು, ಹಾಗೆ ಒಮ್ಮೆ ಟ್ರೈ ಮಾಡಿದ್ದು, ಸಕ್ಸಸ್ ಆಯಿತು. ಅದರಲ್ಲಿ ಒಮ್ಮೊಮ್ಮೆ ಭಯ, ಎಲ್ಲಿಯಾದರೂ ಕರೆಂಟ್ ಏನಾದರೂ ಶಾಕ್ ಹೊಡಿತದ ಎಂತ ಅಂತ. ಹಾಗೇನೂ ಆಗಲಿಲ್ಲ, ದೇವರ ದಯಕ್ಕೆ. ಹೋಗುವ ಇನ್ನು ಮನೆಗೆ. ಮತ್ತು ಮೊನ್ನೆಯಿಂದ ನೀವು ಅಪ್ಪನನ್ನು ನೋಡಿರಲಿಕ್ಕಿಲ್ಲ ನನ್ನ ವ್ಲಾಗಲ್ಲಿ. ಅವರು ಅಕ್ಕನಲ್ಲಿಗೆ ಹೋಗಿದ್ದರು, ಅದೇ ಮೊನ್ನೆ ಕಂಟಿನ್ಯೂ ಟ್ರೀಟ್ಮೆಂಟಿಗೋಸ್ಕರ, ಹಾಗೆ ಫಿಸಿಯೋಥೆರಪಿಗೆ ಅಂತ ಹೇಳಿ ಸ್ವಲ್ಪ ಎಣ್ಣೆ ಹಾಕಿ ಮಾಲಿಷ್ ಮಾಡಿ ಅಂಥದ್ದೊಂದು ಥೆರಪಿ ಮಾಡುವ ಅಂತ ಹೋಗಿದ್ದರು. ಇವತ್ತು ಬರ್ತಿದ್ದಾರೆ, ಅವರಿಗೆ ಅಲ್ಲಿ ಸಾಕಾಯ್ತಂತೆ, ಹಾಗೆ ಹೊರಟಿದ್ದಾರೆ. ಅಷ್ಟೊತ್ತಿಗೆ ತಲುಪ್ತಾರೆ ಅಂತ ಗೊತ್ತಿಲ್ಲ, ಒಂದು ಮಧ್ಯಾಹ್ನದೊಳಗೆ ತಲುಪ್ಬೋದು. ಅವರು ಬರೋಕ್ಕಿಂತ ಮುಂಚೆ ನನಗೊಂದು ಸಾಂಬಾರು ಆಗಬೇಕು. ನಾನೀಗ ದನಗಳ ಹತ್ರ ಹೋಗಿ ಬರೋಷ್ಟರಲ್ಲಿ ಅರ್ಧ ಗಂಟೆ ವೇಸ್ಟ್ ಆಯಿತು. ಅವರನ್ನೊಂದು ಬದಲಿಸಿಕೆ ಅಂತ ಹೋದ್ದು. ಅವರು ಈಗ ನೀರು ಕುಡಿದು ಹೊಳೆ ತನಕ ಹೋಗಿ ತಿರುಗಿಸಿ ಕಟ್ಟಿ ಹಾಕಿ ಬರೋಷ್ಟರಲ್ಲಿ ಹೊತ್ತಾಯಿತು. ಹಾಗೆ ಕಜ್ಜಿಂಗೆ ಇವತ್ತು ಇಲ್ಲಿ ಪ್ಲೇಸ್ ಸಿಗಲಿಲ್ಲ, ಇಲ್ಲಿ ಬಂದು ಮಲಗಿದ್ದಾನೆ ಇವ. ಕಜ್ಜು ಕಜ್ಜು ಬಂದರು ನೋಡಿ, ಫುಲ್ಲು ಚೀಲ ತುಂಬಿಸ್ಕೊಂಡು ಬಂದಿದ್ದಾರೆ. ಟಿಂಕಿ ಕೂರಲ್ಲ, ನಂದಿ ಶಂಭು ಎಲ್ಲರೂ ಸಹ ಬಂದರು. ಅಪ್ಪ ಬಂದು ನೋಡ್ತಿದ್ದಾರೆ, ಈ ಮೆಣಸು ತಿನ್ನೋದು ಯಾರು ಅಂತ ಕೇಳ್ತಿದ್ದಾರೆ. ತುಮಿಚೆ ಶಂಭು ನಂದಿ ಅಪ್ಪ ಬಂದು ಸ್ಟಾರ್ಟ್ ಮಾಡಿದ್ರು ಕಂಪ್ಲೇಂಟ್ ಮಾಡಲಿಕ್ಕೆ, ಅದು ಕೆಲಸ ಮಾಡಿಲ್ಲ ಇದು ಮಾಡಿಲ್ಲ ಅಂತ. 3 ಗಂಟೆ ಆಯಿತು. ಹಾಗೆ ಈಗ 3 ಗಂಟೆ ಚಹಾ ಕುಡಿತಾ ಇದ್ದೇವೆ. ಅಪ್ಪ ಮಲಗಿದ್ದಾರೆ, ಇನ್ನು ಹೇಳ್ಬೇಕಷ್ಟೇ, ಹೇಳಿಸ್ಬೇಕು. 3:30 ಆಗ್ತಾ ಬಂತು. ನಾನು ಹೇಳ್ತಾರಾ ಅಂತ ಕಾಯ್ತಿದ್ದೆ, ಇನ್ನೂ ಮಲಗಿದ್ದಾರೆ. ಎಂಥ ಸ್ಪೆಷಲ್ ಅಂತ ಹೇಳಿದರೆ, ಅಪ್ಪ ಹೀಗೆ ಫ್ಯಾನ್ ಹಾಕಿ ಮಲಗುದಾಯ್ತಾ, ಅಪ್ಪನೊಟ್ಟಿಗೆ ಇವರು ಸಹ ಇಲ್ಲಿ ಮಲಗುದು. ಈಗ ಎದ್ದು ಕೂತ್ರು, ನಾನು ಚಹಾ ತಂದಾಗ ಇಬ್ಬರು ಕೂಡ ಕಾಲು ಮೇಲೆ ಮಾಡಿ ಮಲಗಿದ್ದಾರೆ. ಅಂದರೆ ಈ ಬೆಕ್ಕು ಉಲ್ಟ ಮಲಗ್ತದಲ್ಲ ಹಾಗೆ. ನನಗೆ ನಗು ತಡಿಲಿಕ್ಕಾಗಲಿಲ್ಲ. ಹಾಗೆ ಈಗ ಚಹಾ ತಂದಾಗ ಎದ್ದು ಕೂತಿದ್ದಾರೆ. ಎಂತ ಭಾರಿ ಖುಷಿ ಆಗ್ತದೆ ಫ್ಯಾನಿಗೆ. ಎಂತಂದು ಗೊತ್ತಿಲ್ಲ, ನಾನಿಲ್ಲಿ ಫ್ಯಾನ್ ಹಾಕ್ತಾ ಇರಲಿಲ್ಲ ಎಷ್ಟು ದಿವಸ, ಅಪ್ಪ ಇರಲಿಲ್ಲಲ್ಲ. ಅಪ್ಪ ಈಗ ಫ್ಯಾನ್ ಹಾಕಿ ಮಲಗಿದ್ರು, ಅದಕ್ಕೆ ಇವರು ಸಹ ಬಂದು ಕೂತಿದ್ದಾರೆ. ಕುಡ್ದಾಗಿ ನಾನು ಇವರನ್ನು ಕರ್ಕೊಂಡು ಬಂದೆ. ಇವರು ಪುನಃ ಒಂದು ರೌಂಡ್ ಹೊಳೆಗೆ ಹೋಗಿ ನೀರು ಕುಡಿದು ಮತ್ತೆ ಬಂದದ್ದು. ಈಗ ಬೈ ಹುಲ್ಲು ಹಾಕಿದ್ದೇನೆ, ನಾನೀಗ ಹುಲ್ಲಿಗೆ ಹೊರಟದ್ದು. ಟಿಂಕಿ ಎಂತ ಟಿಂಕಿ ಇಲ್ಲಿಗೆ ಬಂದೆ. ನಾನು ಯಾವತ್ತೂ ಇರೋದಕ್ಕಿಂತ ಇವತ್ತು ಬೇರೆ ಪ್ಲೇಸಿಗೆ ಬಂದಿದ್ದೇನೆ. ನಮ್ಮ ತೋಟದ ಎಂಡಲ್ಲಿ ಒಂದು ತೆಂಗಿದು ಮರ ಉಂಟು. ಅದರಲ್ಲಿ ಏನೋ ಮಂಗಳ ಕಣ್ಣಿಗೆ ಕಾಣದೆ 2 ತೆಂಗಿದು ಗೊನೆ ಉಳಿದಿತ್ತು, ಅಂದರೆ ಎಳ್ನೀರಿದು ಗೊನೆ ಉಳಿದಿತ್ತು. ಅದು ಸಾಧಾರಣ ಗಂಜಿ ಆಗುವಷ್ಟಾಗಿದೆ ಆಯಿತಾ, ದೊಡ್ಡದು. ಅದರಲ್ಲಿ ಈಗ ಒಂದು ಗೊನೆ ಖಾಲಿ ಆಗ್ತಾ ಬಂದಿದೆ. 2 ಸಲ ಈಗ ಮಂಗ ಬಂದು ಎಳ್ದು ಹಾಕಿ ಅವುಗಳಿಗೆ ಬೇಕಾದಷ್ಟು ತಿಂದು ಹೋಗಿದೆ.
ಅದರಲ್ಲಿ ಒಂದು ಗೊನೆಯಲ್ಲಿ ನನಗೆ 3 ಎಳ್ನೀರು ಸಿಕ್ಕಿದೆ ಆಯಿತಾ. ಹಾಗೆ ಅಲ್ಲಿ ಅದರ ಕೆಳಗಡೆ ಸುಮಾರು ಹುಲ್ಲುಂಟು. ನನಗೆ ಎಳ್ನೀರು ಹುಡುಕುವಾಗ ಸಿಗೋದಿಲ್ಲ ಆ ಹುಲ್ಲಿಂದ, ಅದಕ್ಕೋಸ್ಕರ ಅಲ್ಲಿ ಕೆಳಗಡೆ ಕ್ಲೀನ್ ಮಾಡೋದು. ಒಂದು ವೇಳೆ ಮಂಗಗಳು ಎಳ್ದು ಹಾಕಿ ಹೋದರೆ ಎಳ್ನೀರು ಬಾಕಿಯಾಗಿ ಹಾಳಾದ್ಮೇಲೆ ಸಿಕ್ಕಿದ್ರು ಒಂಥರ ಬೇಜಾರಲ್ವಾ, ಅದಕ್ಕೋಸ್ಕರ ಕ್ಲೀನ್ ಮಾಡಿಟ್ರೆ ಮಂಗಗಳು ಎಳ್ದು ಹಾಕಿದರೆ ನನಗೆ ಸಿಗ್ತದಲ್ಲ ಅಂತ ಹೇಳಿ ಒಂದು ಹೋಪಲ್ಲಿ ಹುಲ್ಲು ಇರಲಿಕ್ಕೆ ಹೋಗ್ತಿದ್ದೇನೆ. ಈಗಾಗಲೇ ನನಗೆ 3 ಮಂಡ ಸಿಕ್ಕಿದೆ, ಅದು ಜಾಸ್ತಿ ಅಲ್ಲ, ಅಂದರೆ ಅದಕ್ಕೆ ಹತ್ತಲಿಕ್ಕಂತ ಆಗೋದಿಲ್ಲ, ದೊಡ್ಡ ಹೈಟಿದು ಮರ, ಕೊಕ್ಕೆ ಸಹ ಕಟ್ಟಿ ಎಳಿಲಿಕ್ಕೆ ಆಗೋದಿಲ್ಲ, ಅದಕ್ಕಿಂತ ಸಹ ಹೈಟ್ ಉಂಟದು ಮರ. ಅದಕ್ಕೋಸ್ಕರ ಈ ಮಂಗಗಳಿಗಿಂತಲೇ ಬಿಟ್ಟಿದ್ದೇವೆ ಅಂತ ಹೇಳಬೇಕಷ್ಟೇ, ಬೇರೆ ಆಪ್ಷನ್ ಇಲ್ಲ. ನಮ್ಮಲ್ಲಿ ಅದಕ್ಕೆ ವರ್ಷಕ್ಕೊಮ್ಮೆ ತೆಂಗಿನಕಾಯಿ ತೆಗಿಲಿಕ್ಕೆ ಬರ್ತಾರಲ್ಲ, ಅವರಲ್ಲಿ ಆ ಮರದಲ್ಲಿ ಇದ್ದರೆ ಮಾತ್ರ ಕೊಯ್ಸೋದು, ಅದರಲ್ಲಿ ವರ್ಷವೂ ಇರುವುದಿಲ್ಲ ಮಂಗಗಳು ಎಳ್ದು ತಿನ್ನೋದ್ರಿಂದ. ಹಾಗೆ ನೋಡುವ ಈಗ ಸಿಗ್ತದೆ ಅಂತ. ಆಗ 2 ಬೊಂಡ ಸಿಕ್ಕಿದೆ ನನಗೆ. ಹುಲ್ಲುಂಟಲ್ಲ, ಇದೇ ನೋಡಿ ಮರ, ಅದು ಅದರಲ್ಲಿ 2 ಒಳ್ಳೆ ಗೊನೆ ಇತ್ತು. ಈಗ ಅದರಲ್ಲಿ 4 ಬೊಂಡ ಕಾಣ್ತಾ ಉಂಟು, ಇನ್ನೊಂದು ಫುಲ್ ಉಂಟು. ಇದು ಮಂಗಗಳು ತಿಂತವೆ ಅಂತಂದು ಗೊತ್ತಿಲ್ಲ, ಎಳತ್ತೆಳತ್ತು ಒಳ್ಳೆದುಂಟು ಬೊಂಡ ಮಾತ್ರ ಅಂತ. ಇದೊಂದು ಕಟ್ಟ ಹೀಗಿರ್ತಿದ್ದೇನೆ, ನಾಳೆ ಒಂದು ಕಟ್ಟ ಸಿಗ್ಬೋದು ಇಲ್ಲಿ ಹಿರಿಲಿಕ್ಕೆ. ಹಾಗೆ ಇದೆಲ್ಲ ಸೇರಿಸಿ ಒಂದು ಕಟ್ಟ ಮಾಡ್ಬೋದು. ಇಲ್ಲೇ ಸ್ಪ್ರಿಂಕ್ಲರ್ ಕೂಡ ಉಂಟು, ಇದನ್ನು ಚೇಂಜ್ ಮಾಡಿಬಿಡುವ. ಅಷ್ಟರಲ್ಲಿ ಅಪ್ಪ ಬರ್ತಾರಂತ ನೋಡೋದು, ಬನ್ನಿ ಅಂತ ಹೇಳಿದ್ದೇನೆ, ನೋಡುವ. ಮಂಗಗಳು ಬೊಂಡ ತಿಂತಂತ ಹೇಳಿದಲ್ಲ ನೋಡಿ, ಇದೆ ತಿಂದಿದ್ರೆ ಕೆಳಗಡೆ ಹಾಕ್ತವೆ. ನನಗೆ ಹುಲ್ಲಿರುವಾಗ ಅಡ್ಡ ಸಿಗಬಾರ್ದಲ್ಲೆಲ್ಲ ಇರ್ತದಲ್ಲ, ಅದನ್ನು ತಂದು ಇಲ್ಲಿ ಬಿಸಾಡೋದು ನಾನು, ಇದರ ಕೆಳಗಿರ್ತದಲ್ಲ ಅಂಥೇಳಿ. ಮತ್ತು ಸಿಗಲಿಲ್ಲ ಅಂದರೆ ಅದು ಕೊಳ್ತು ಹಾಳಾಗಿ ಹೋಗ್ತದೆ ಅಂತ, ಅದಕ್ಕೋಸ್ಕರ ಕ್ಲೀನ್ ಮಾಡಿದ್ದು. ಇದು ನೋಡಿ ಎಷ್ಟು ಭಾಗ ಮಾಡ್ತದ ಮಂಗ, ದೇವರೇ. ಹುಲ್ಲಿರಿದು ಕಟ್ಟ ಕಟ್ಟಿ ನನಗೆ ಸ್ಪ್ರಿಂಕ್ಲರ್ ಕೂಡ ಚೇಂಜ್ ಮಾಡಿ ಆಯಿತು. ಅಪ್ಪ ಬರೋದು ಕಾಣೋದಿಲ್ಲ, ಈಗ ಹೋಗಿ ಕರಿಯುವ ಅವರನ್ನು, ಅವರು ಮಲಗಿದ್ದಾರೆ ಕಾಣ್ತದೆ. ಹಾಗೆ ನೋಡಿ, ನನಗೆ ಇದೊಂದು ಕಾಯಿ ಸಿಕ್ಕಿತ್ತು. ಇದು ನಿಮಗೆ ಗೊತ್ತುಂಟಲ್ಲ, ವಿಟಮಿನ್ ಸೊಪ್ಪು ಉಂಟಲ್ಲ ಅದರದ್ದು ಕಾಯಿ, ಅದು ಹಣ್ಣು ಕೂಡ ಆಗಿದೆ. ಇದನ್ನು ತಿನ್ಲಿಕ್ಕೆ ಆಗ್ತದಾ ಅಂದರೆ ಸೊಪ್ಪನ್ನೆಲ್ಲರೂ ಪಲ್ಯ ಮಾಡ್ತಾರಲ್ಲ, ವಿಟಮಿನ್ ಸೊಪ್ಪು. ಇದು ನೋಡಿ ಎಷ್ಟು ಚೆಂದ ಕಾಣ್ತದೆ ಕಾಯಿ. ನಾನೀಗ ಸ್ಪ್ರಿಂಕ್ಲರ್ ಚೇಂಜ್ ಮಾಡುವಾಗ ನೋಡಿದ್ದು, ಮೊನ್ನೆನೇ ನೋಡಿದ್ದೆ, ಹಣ್ಣಾಗಿರಲಿಲ್ಲ. ಇದು ನೋಡಿ ಪಿಂಕ್ ಆಗಿ ಹಣ್ಣಾಗ್ತಾ ಬಂದಿದೆಯಲ್ಲ, ಇದನ್ನು ತಿನ್ಲಿಕ್ಕೆ ಆಗ್ತದಾ ಅಂತ ಹೇಳಿ. ಆದರೆ ನಾಳೆ ನಾನು ಟ್ರೈ ಮಾಡ್ತೀನಿ ತಿನ್ನಲಿಕ್ಕೆ. ಯಾರಾದರೂ ತಿಂದಿದ್ರೆ ಕಮೆಂಟಲ್ಲಿ ಹೇಳಿ ನನಗೆ. ಆಯಿತು, ಗಂಟೆ ಎಷ್ಟು ಗೊತ್ತುಂಟ, 6 ಗಂಟೆಗೆ 10 ನಿಮಿಷ ಉಂಟು. ಮೋಡ ನೋಡಿ, ಮಳೆ ಸಹ ಹನಿತಾ ಉಂಟು. ನಾನು ಮತ್ತು ಅಪ್ಪ ಇಬ್ಬರು ಸೇರಿ ಪಕ್ಕ ಟರ್ಪಲ್ ಹಾಕಿದ್ವಿ. ಇಕೊಳ್ಳಿ ಕೂರ ನೋಡಿ, ಟರ್ಪಲ್ ಮೇಲೆ ಕೂತಿದ್ದಾನೆ. ಮಳೆ ಹನಿತಾ ಉಂಟು, ಒಂದೊಂದು ದೊಡ್ಡ ಹನಿ ಬಿದ್ದಿದೆ. ಇಕೊಳ್ಳಿ, ನಾವು ಟರ್ಪಲ್ ಹಾಕುವಾಗಲೇ ಇದು ನೋಡಿ ಮಳೆದು ಹನಿ, 2ನೇ ಮಳೆ 2026ರದ್ದು. ವೆಲ್ಕಮ್ ಮಾಡಲಿಕ್ಕೆ ಕೂರ ಕಾಯ್ತಿದ್ದೇನೆ. ಗಣಿ ಬರಬೇಕಷ್ಟೇ. ನನಗೆ ಟೆನ್ಷನ್ ಆಗ್ತಾ ಉಂಟು, ಇವರು ಒದ್ದೆ ಹಾಕ್ಕೊಂಡು ಬರ್ತಾರೆ ಅಂತ ಯಾಕಂದರೆ ಇದು ಮಳೆ ಬರ್ತದೆ ಅಂತ ಹೇಳಿ ಗ್ಯಾರಂಟಿ ಇರೋದಿಲ್ಲಲ್ಲ, ಹಾಗೆ ಅವರು ರೈನ್ ಕೊಟ್ಕೊಂಡು ಹೋಗಿರೋದಿಲ್ಲ. ನೋಡುವ ಹೇಗೆ ಬರ್ತಾರೆ ಅಂತ. ಒಮ್ಮೊಮ್ಮೆ ಇಲ್ಲಿ ಮಳೆ ಇದ್ದರೆ ಅಲ್ಲಿ ಮಳೆ ಇರೋದಿಲ್ಲ. ಟಿಂಕಿ ಪಾऊस ಆಯಿಲೆ ಹಾಂ ನಾಚಲೆ ಸಾಗ. ಆಚೆ ಸೈಡು ಒಳ್ಳೆ ಬೆಳಕುಂಟು, ಆ ಥರ ಉಂಟು ನೋಡಿ. ಈಚೆ ಸೈಡು ಫುಲ್ ಕತ್ಲು. ಬಂತು, ಮಳೆ ಬಂತು. ನಾಳೆ ನೀರು ಹಾಕಬೇಕಂತಿಲ್ಲ ತೋಟಕ್ಕೆ, ಹೂವಿನ ಗಿಡಕ್ಕೆ. ವಾವ್ ಚಿಂಕಿ ಕೈ ತಂತಂತದ್ದು. ಟಿಂಕಿಯಂತೂ ಒದ್ದೆ ಆಗ್ತಿದ್ದಾನೆ. ಎಂತಕ್ಕೆ ಒದ್ದೆ ಆಗುದು, ಎಂತಕ್ಕೆ? ಹೋಗು ಕೊಟ್ಟಿಗೆಯಲ್ಲಿ ಕೂತ್ಕೋ. ಕೊಳ್ಳಿ ಅವನಿಗೆ ಖುಷಿ ಆಗ್ತದ ಅಂತ ಮಳೆಗೆ ಒದ್ದೆ ಆಗ್ಲಿಕ್ಕೆ. ಬಂದರು, ಫುಲ್ಲು ಒದ್ದೆ ಹಾಕೊಂಡು ಬಂದಿದ್ದಾರೆ. ಕೋಟ್ ಕೂಡ ತಗೊಂಡು ಹೋಗ್ಲಿಲ್ಲಲ್ಲ, ಮಳೆ ನೋಡಿ ಹೇಗೆ ಬರ್ತು ಉಂಟು ಅಂತ. ಇಡೀ ಪೂರ್ತಿ ಒದ್ದೆ. ಪಿಂಕಿ ಅಂತ ಹೇಳುದು ಬೇಡ, ಮಳೆಗೆ ಒದ್ದೆ ಆಗ್ತಿದ್ದಾನೆ ಕಾಣ್ತದೆ. ಅವರಿಗೆಲ್ಲ ಅಲ್ಲೆಲ್ಲ ಕೂತ್ಕೊಳ್ಳಿಕ್ಕೆ ಮಾಡಿದ್ದೇನೆ, ಕೂತ್ಕೊಳ್ಳಿಕ್ಕಿಲ್ಲ, ಇವರು ಓಡಾಡುದು ಮಳೆಯಲ್ಲಿ. ಚಿಕ್ಕಿ ಹೇಗೆ ಕಾಣ್ತಾನೆ ನೋಡಿ ಇವ.